ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸುಗಮ ಸಂಗೀತ ಅಂತ ಹೇಳಿದ ಕೂಡಲೇ ಎರಡು ಹೆಸರು ಥಟ್ ಅಂತ ನಮ್ಮ ಮನಸ್ಸಲ್ಲಿ ಮೂಡುತ್ತೆ. ಮೊದಲನೇದು ಮೈಸೂರು ಅನಂತಸ್ವಾಮಿ ಹಾಗೂ ಸಿ ಅಶ್ವಥ್. ಆದರೆ ಇವರಿಬ್ಬರಿಗಿಂತಲೂ ಮೊದಲೇ ಈ ಸುಗಮ ಸಂಗೀತವನ್ನು ಜನಪ್ರಿಯಗೊಳಿಸೋದರಲ್ಲಿ ಮತ್ತಿಬ್ಬರು ಮಹಾನುಭಾವರಿದ್ದಾರೆ. ಅವರೇ ಪಿ ಕಾಳಿಂಗರಾವ್ ಮತ್ತು ಎಚ್ ಆರ್ ಲೀಲಾವತಿ. ಎಚ್ ಆರ್ ಲೀಲಾವತಿ ತಮ್ಮ ಬಾಲ್ಯದಿಂದಲೂ ಸಂಗೀತಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟವರು. ಕುವೆಂಪು ಒಂದು ಕಡೆ ಹೇಳ್ತಾರೆ, ಅಮ್ಮ ನೀನು ನನ್ನ ಹಾಡುಗಳನ್ನು ಹಾಡದೇ ಇದ್ದಿದ್ದರೆ ನನ್ನ ಅಷ್ಟೋ ಪುಸ್ತಕಗಳು ಅದು ಕಪಾಟಿನ ಒಳಗೆ ಇರ್ತಾ ಇದ್ವು. ಇದು ಕುವೆಂಪು ಹೇಳುವಂಥ ಮಾತು. ಅಂದರೆ ಕವಿಗಳು ಬರೆದಂಥ ಭಾವಗೀತೆಗಳು ಏನಿವೆ ಅವುಗಳು ಶ್ರೀ ಸಾಮಾನ್ಯನಿಗೆ ತಲುಪಬೇಕಾದರೆ ಗಾಯಕರು ಬಹಳ ಮುಖ್ಯ, ಗಾಯಕಿಯರು ಮುಖ್ಯ. ಅಂತಹ ಅದ್ಭುತವಾದ ಕೆಲಸವನ್ನು ಮಾಡಿದಂಥ ಮಹನೀಯರಲ್ಲಿ ಎಚ್ ಆರ್ ಲೀಲಾವತಿ ಮುಖ್ಯರಾದವರು. ಗಾನಯಾನ ಕಾವ್ಯ ಮಿಲನ ಇತ್ತೀಚೆಗೆ ಪ್ರಕಟವಾಗಿರುವ ಅವರ ಪುಸ್ತಕ ಗಾನಯಾನ ಕಾವ್ಯ ಮಿಲನ, ನೆನಪಿನ ಕನ್ನಡಿಯಲ್ಲಿ ಕಂಡ ಮುಖಗಳು ಅಂತ ಹೇಳ್ತಾರೆ. ಎಚ್ ಆರ್ ಲೀಲಾವತಿ ಅವರು ತಮ್ಮ ಸುದೀರ್ಘ ಪಯಣದಲ್ಲಿ ಅನೇಕ ಕವಿಗಳ ಜೊತೆ ನಿಕಟವಾಗಿ ಒಡನಾಡಿದವರು. ಹಾಗಾಗಿ ಅವರು ತಾವು ಕಂಡಂಥ, ಸಂಪರ್ಕಿಸಿದಂತಹ, ಕಲಿತಂತಹ ಅನೇಕ ಮಹನೀಯರು ಕವಿಗಳು ಯಾರಿದ್ದಾರೆ ಅವರನ್ನೆಲ್ಲ ಆತ್ಮೀಯವಾಗಿ ನೆನೆಸ್ಕೋತಾರೆ. ಕುವೆಂಪು ಅವರ ಬಗ್ಗೆ ಅವರೊಂದು ಗ್ರೀಕ್ ದೇವತೆ ಅಂತ ಹೇಳ್ತಾರೆ. ಯಾಕಂದರೆ ಕುವೆಂಪು ಅವರ ಆಕೃತಿ ಅಷ್ಟು ಭವ್ಯವಾಗಿತ್ತು, ಗ್ರೀಕ್ ನಾಯಕರನ್ನು ನೆನಪಿಗೆ ತರ್ತಾ ಇತ್ತಂತೆ. ಎಮ್ಮ ಮನೆಯಂಗಳಕ್ಕೆ ಬಂದರು ಶಿವರಾಮ ಕಾರಂತರ ಬಗ್ಗೆ ಹೇಳುವ ಮಾತು. ವ್ಯಾಸಪೀಠದ ಮುಂದೆ ವಿ ಸೀತಾರಾಮಯ್ಯ, ಅದ್ಭುತವಾದ ಭಾವಗೀತೆಗಳನ್ನು ಬರೆದವರು ಸೀತಾರಾಮಯ್ಯ. ಶ್ರೀಹರಿಯನ್ನು ದೊರಕಿಸಿಕೊಟ್ಟವರು ಪುತಿನ, ಸಂತ ಕವಿ ಅಂತ ಕರಿತೇವೆ. ಅಂಥವರು ಕೃಷ್ಣನನ್ನು ದೊರಕಿಸಿ ಕೊಟ್ಟರಂತೆ, ಹರಿಯನ್ನು ದೊರಕಿಸಿ ಕೊಟ್ಟರಂತೆ ಲೀಲಾವತಿಯವರಿಗೆ. ಮಲ್ಲಿಗೆಯೊಡನೆ ನಡೆದು ಬಂದವರು ಕೆ ಎಸ್ ನರಸಿಂಹಸ್ವಾಮಿ. ಎಷ್ಟು ಅನ್ವರ್ಥವಾಗಿದೆ. ಬೆಂಕಿ ಬಿದ್ದಿದೆ ಎಂದು ತಳಮಳಿಸಿದವರು ಕೈಯಾರ ಕಿಞ್ಞಣ್ಣರಯ್ಯವರು. ಕನ್ನಡಿಗರು ಕನ್ನಡ ಭಾಷೆಯ ಮೇಲೆ, ಕನ್ನಡದ ನಾಡಿನ ಮೇಲೆ ಅಭಿಮಾನವನ್ನು ತೋರದೇ ಇದ್ದಾಗ ನಮ್ಮ ಮನೆಗೆ ಬೆಂಕಿ ಬಿದ್ದಿದೆ, ಬನ್ನಿ ಬನ್ನಿ ಅಂತ ಎಲ್ಲರನ್ನ ಕರೆದವರು ಕೈಯಾರರು. ಹೀಗೆ ತಾವು ಕಂಡಂಥ ಕವಿಗಳು, ಸಾಹಿತಿಗಳು ಯಾರಿದ್ದಾರೆ ಅವರ ಜೊತೆಗಿನ ಆತ್ಮೀಯ ನೆನಪುಗಳ ಸಂಗ್ರಹ, ಸೊಗಸಾದ ಕೃತಿ ಗಾನಯಾನ ಕಾವ್ಯ ಮಿಲನ, ನೆನಪಿನ ಕನ್ನಡಿಯಲ್ಲಿ ಕಂಡ ಮುಖಗಳು. ಎಚ್ ಆರ್ ಲೀಲಾವತಿ ಅವರು ಬರೆದಂಥ ಸೊಗಸಾದ ಕೃತಿ. ತಮ್ಮ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಂಡಂಥ ಶ್ರೀಮತಿ ಎಚ್ ಆರ್ ಲೀಲಾವತಿ ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಘಶ್ರೀಕೆ. ನಾನು ಟಿ ದಾಸರಳ್ಳಿ, ಬೆಂಗಳೂರಿನಿಂದ ಬಂದಿದ್ದೇನೆ. ನಾನು ಪ್ರಾಥಮಿಕ ಶಾಲಾ ಶಿಕ್ಷಕಿ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು, ಕಥೆಗಳನ್ನು ಓದುವುದು, ಹಾಗೆ ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸುವುದು. ಮೇಘಶ್ರೀ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೆ ಎಸ್ ರಘು. ನಾನು ಭಾರತೀಯ ಸ್ಟೇಟ್ ಬ್ಯಾಂಕಿನಲ್ಲಿ ಸಹಾಯಕ ವ್ಯವಸ್ಥಾಪನಾಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ದಿನಪತ್ರಿಕೆಯನ್ನು ಓದುವುದು, ಸಂಗೀತವನ್ನು ಕೇಳುವುದು. ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯಲಕ್ಷ್ಮಿ ಎಲ್. ನಾನು ಅಂಗನವಾಡಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸ ಬಂದು ಮಕ್ಕಳಿಗೆ ಆಟಪಾಠ ಹೇಳಿಕೊಡುವುದು, ಬುಕ್ಸನ್ನು ಓದುವುದು. ತುಂಬ ಸಂತೋಷ ಜಯಲಕ್ಷ್ಮಿಯವರೇ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಾವೆಲ್ಲ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ
ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಡಾಕ್ಟರ್ ಮುಜಾಫರ್ ಅಸ್ಸಾದಿ ಅವರು ಬರೆದಂಥ ಅಲ್ಪಸಂಖ್ಯಾತರು ಮತ್ತು ಜಾತಿ ವ್ಯವಸ್ಥೆ ಎನ್ನುವ ಪುಸ್ತಕ ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಕನ್ನಡ ಸಾಹಿತ್ಯವನ್ನು ಕ್ಷಾತ್ರಯುಗ, ಮತ ಪ್ರಚಾರ ಯುಗ, ಸಾರ್ವಜನಿಕ ಯುಗ ಹಾಗೂ ಆಧುನಿಕ ಯುಗ ಎಂದು ಯಾರು ವಿಭಜಿಸಿದರು? ಆಯ್ಕೆಗಳನ್ನು ನೋಡೋಣ. ತೀನಂ ಶ್ರೀಕಂಠಯ್ಯ, ಎಂ.ಎ. ರಾಮಾನುಜಯ್ಯಂಗಾರ್, ಬಿ.ಎಂ. ಶ್ರೀಕಂಠಯ್ಯ, ತಿರುಮಲೆ ತಾತಾಚಾರ್ಯ ಶರ್ಮ. ಮೊದಲಿಗೆ ಮೇಘಶ್ರೀ, ಆನಂತರ ಜಯಲಕ್ಷ್ಮಿ. ಆಯ್ಕೆ 2. ಆಯ್ಕೆ 2 ಎಂ.ಎ. ರಾಮಾನುಜಯ್ಯಂಗಾರ್. ಆಯ್ಕೆ 3 ಬಿ.ಎಂ. ಶ್ರೀಕಂಠಯ್ಯ. ರಘು ಬಸರೊತ್ತಿ. ಆಯ್ಕೆ 1 ತಿ.ನಂ. ಶ್ರೀಕಂಠಯ್ಯನವರು. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ತಿರುಮಲೆ ತಾತಾಚಾರ್ಯ ಶರ್ಮ, ಟಿ ಶರ್ಮ ಸರಿಯಾದ ಉತ್ತರ ಆಗಿತ್ತು. ಶರ್ಮರು ಕನ್ನಡ ಸಾಹಿತ್ಯದ 10ರಿಂದ 12ನೇ ಶತಮಾನವನ್ನು ಕ್ಷಾತ್ರಯುಗ ಅಂತ ಕರೆದರೆ 12ರಿಂದ 16ನೇ ಶತಮಾನವನ್ನು ಮತಪ್ರಚಾರ ಯುಗ ಅಂತ ಕರೆದರು. ಹಾಗೆ 16ರಿಂದ 19ನೇ ಶತಮಾನದವರೆಗಿನ ಸಾಹಿತ್ಯ ಏನಿತ್ತು ಅದು ಸಾರ್ವಜನಿಕ ಯುಗದ ಸಾಹಿತ್ಯ ಅಂತ ಕರೆದು 19ರ ನಂತರ ಏನು ಸಾಹಿತ್ಯ ರಚನೆಯಾಯಿತು ಅದನ್ನು ಆಧುನಿಕ ಯುಗದ ಸಾಹಿತ್ಯ ಈ ರೀತಿಯಾಗಿ ಅವರು ವರ್ಗೀಕರಿಸಿದ್ರು. ಕನ್ನಡ ಸಾಹಿತ್ಯವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವರ್ಗೀಕರಿಸೋದು ನಿಜಕ್ಕೂ ಕುತೂಹಲಕರವಾದಂಥ ವಿಚಾರ. ಯಾವ ಅಂಶಕ್ಕೆ ಒತ್ತನ್ನು ಕೊಟ್ಟು ಅವರು ಕಾಲವನ್ನು ನಿರ್ಣಯಿಸ್ತಾರೆ ಅದರ ಬಗ್ಗೆ ನಾವೆಲ್ಲ ಮನನ ಮಾಡಬೇಕಾಗುತ್ತೆ. ಮುಂದಿನ ಪುಸ್ತಕ ಅಧ್ಯಾತ್ಮ ಮತ್ತು ಆತ್ಮನಿರ್ಭರ ಭಾರತ, ಸಾಂದರ್ಭಿಕ ಸತ್ಯಲೇಖನಗಳ ಕೃತಿ. ಬರೆದವರು ಭಗವತಿ. ಪ್ರಶ್ನೆ: ರಾಷ್ಟ್ರಕೂಟರ ಸಾಮ್ರಾಜ್ಯದ ಕನ್ನಡಿಗರಲ್ಲಿ ಹೇಳುವವರು ಹಾಗೂ ಕೇಳುವವರಿಬ್ಬರೂ ಬುದ್ಧಿವಂತರಾಗಿದ್ದರು ಎಂದು ಯಾರು ದಾಖಲಿಸಿದ್ದಾರೆ? ಆಯ್ಕೆಗಳನ್ನು ನೋಡೋಣ. ಶ್ರೀ ವಿಜಯ, ಪಂಪ, ಚಾಮರಸ, ಹರಿಹರ. ಮೊದಲಿಗೆ ಮೇಘಶ್ರೀ, ಆನಂತರ ಜಯಲಕ್ಷ್ಮಿ. ಆಯ್ಕೆ 1 ಶ್ರೀ ವಿಜಯ. ಶ್ರೀ ವಿಜಯ. ಜಯಲಕ್ಷ್ಮಿ. ಆಯ್ಕೆ 2 ಪಂಪ. ಪಂಪ. ಉತ್ತರವನ್ನು ನೋಡೋಣ. ಶ್ರೀ ವಿಜಯ ಉತ್ತರ ಸರಿಯಾಗಿದೆ. ಅಧ್ಯಾತ್ಮ ಮತ್ತು ಆತ್ಮನಿರ್ಭರ ಈ ಒಂದು ಪುಸ್ತಕವನ್ನು ಮೇಘಶ್ರೀ ಅವರಿಗೆ ಕೊಟ್ಟಿದ್ದೇವೆ. ತುಂಬ ಕುತೂಹಲಕರವಾದಂಥ ವಿಚಾರ. ಕನ್ನಡಿಗರು ಎಂತಹವರು ಎನ್ನುವುದನ್ನು ವಿವರಿಸುವಂಥ ಕಾವ್ಯ ಭಾಗಗಳು ನಮಗೆ ಸಾಕಷ್ಟು ಕಡೆ ಸಿಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಕುರಿತೋದದ ಎಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ ಏನು ಪಂಪ ಹೇಳಿದ್ದಾನೆ, ನಾವು ಬಹಳ ಹೆಮ್ಮೆ ಪಡ್ತಾ ಇದ್ವಿ. ಇಲ್ಲಿ ಶ್ರೀ ವಿಜಯ ಮತ್ತೊಂದು ಮಾತನ್ನು ಹೇಳ್ತಾನೆ. ಕುಣಿತವರಲ್ಲದೆ ಮತ್ತಂ ಪೆರರುಂ ತಂತಮ್ಮ ನುಡಿಯೊಳ್ ಎಲ್ಲರ್ ಜಾಣರ್ ಕಿರುವಕ್ಕಳು ಮಾ ಮೂಗರು ಮರು ಪಲ್ಕಲವರ್ ವಿವೇಕಮಂ ಮಾತುಗಳಂ. ಕನ್ನಡಿಗರು ಕಾವ್ಯಗಳಲ್ಲಿ ಅವರು ಪಾರಂಗತರು ಆಗದೇ ಇದ್ದರೂ ಸಹ ತಮ್ಮ ಮಾತುಕತೆಯಲ್ಲಿ ಅವರು ತುಂಬ ಜಾಣರಾಗಿದ್ದರು. ಎಳೆಯ ಮಕ್ಕಳಾಗಲಿ ಮೂಕರಾಗಲಿ ಯಾರು ಎಷ್ಟೇ ಗಹನವಾದ ವಿಚಾರವನ್ನು ಹೇಳಿದರೂ ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಅವರಿಗೆ ಇತ್ತು. ಹಾಗಾಗಿ ಕನ್ನಡ ನಾಡಲ್ಲಿ ಹೇಳುವವರೂ ಬುದ್ಧಿವಂತರಾಗಿದ್ದರು, ಕೇಳುವವರೂ ಬುದ್ಧಿವಂತರಾಗಿದ್ದರು. ಈ ರೀತಿಯಾಗಿ ಶ್ರೀ ವಿಜಯ ವರ್ಣಿಸ್ತಾನೆ. ಇದು ನಾವೆಲ್ಲ ಹೆಮ್ಮೆ ಪಡಬಹುದಾದಂಥ ವಿಚಾರ. ಮುಂದಿನ ಪುಸ್ತಕ ಕನ್ನಡ ವಿಮರ್ಶೆ, ಸಾಂಪ್ರತ ವಿದ್ಯಮಾನಗಳು ಹಾಗೂ ಕೆಲವು ಕೃತಿಗಳ ಪಕ್ಷಿನೋಟ. ಪ್ರೊಫೆಸರ್ ಜಿ.ಎನ್. ಉಪಾಧ್ಯ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಗೊಂಡಿ, ಕುಯಿ, ಕುರುಖ್, ಮಲ್ತೋ, ರಾಜ್ಮಹಾಲಿ ಬಲೂಚಿಸ್ತಾನದಲ್ಲಿರುವ ಯಾವ ಭಾಷೆಗೆ ಸೇರಿವೆ ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಬಲೂಚಿ, ಬ್ರಾಹುಯಿ, ಪುಶ್ತು, ಹಿಂದ್ಕೋ. ಮೊದಲಿಗೆ ಮೇಘಶ್ರೀ, ನಂತರ ರಘು. ಬಲೂಚಿ. ಬಲೂಚಿ ಆಯ್ಕೆ 1. ರಘು? ಹಿಂದ್ಕೋ. ಹಿಂದ್ಕೋ ಆಯ್ಕೆ 4. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ
ಬ್ರಾಹುಯಿ ಆಗಿತ್ತು. ದ್ರಾವಿಡರು ಎಲ್ಲಿಂದ ಬಂದರೋ ಭಾರತಕ್ಕೆ, ಇದು ಒಂದು ದೊಡ್ಡ ಪ್ರಶ್ನೆ. ಆರ್ಯರು ಎಲ್ಲಿಂದ ಬಂದರೋ ಭಾರತಕ್ಕೆ ಅನ್ನೋ ಪ್ರಶ್ನೆಗೆ ಈಗಾಗಲೇ ಉತ್ತರ ದೊರೆತಿದೆ. ಮಧ್ಯ ಏಷ್ಯಾಯಿಂದ ಅವರು ಬಂದರು ಅಂತ ಹೇಳಿ ಈ ಆನುವಂಶಿಕತೆಯ ಪರೀಕ್ಷೆ ಸಿಂಧೂ ಸರಸ್ವತಿ ಸಂಸ್ಕೃತಿಯಲ್ಲಿ ದೊರೆತಂಥ ಓರ್ವ ಹೆಣ್ಣು ಮಗಳ ಅಸ್ಥಿಪಂಜರ ಏನಿತ್ತು, ಅಲ್ಲಿ ಇರ್ತಕ್ಕಂಥ DNA ಅಧ್ಯಯನ ಮಾಡಿ ಅವರು ಮಧ್ಯ ಏಷ್ಯಾದಿಂದ ಬಂದವರು ಅನ್ನೋದಕ್ಕೆ ಒಂದು ಪುರಾವೆ ದೊರೆತಿದೆ. ಆದರೆ ದ್ರಾವಿಡರು ಎಲ್ಲಿಂದ ಬಂದರು ಅನ್ನೋದಕ್ಕೆ ಇದುವರೆಗೂ ಪುರಾವೆ ದೊರೆತಿಲ್ಲ. ಒಂದು ವಾದದ ಪ್ರಕಾರ ಅವರು ಏಲಂ ದೇಶ, ಅಲ್ಲಿ ಮಾತನಾಡಿದಂಥ ಇಲಾಮೈಟ್ ಜನ ಅಂತ ಯಾರಿದ್ದರು ಅವರೇ ದ್ರಾವಿಡ, ಎಲ್ಲ ದ್ರಾವಿಡರಿಗೆ ಮೂಲರು. ಅವರು ಅಲ್ಲಿಂದ ಭಾರತದ ಕಡೆಗೆ ವಲಸೆ ಬಂದರು. ಹೀಗೆ ವಲಸೆ ಬರುವಾಗ ಒಂದಷ್ಟು ಜನ ಅಫ್ಘಾನಿಸ್ತಾನದಲ್ಲಿ ಉಳ್ಕೊಂಡ್ಬಿಟ್ರು. ಅವರನ್ನು ಬ್ರಾಹುಯಿ ಅಂತ ಇವತ್ತಿಗೂ ಕರೀತೇವೆ. ಇವತ್ತೂ ಅವರಿದ್ದಾರೆ, ಬ್ರಾಹುಯಿ ಭಾಷೆ ಮಾತಾಡ್ತಾರೆ. ಆ ಬ್ರಾಹುಯಿ ಭಾಷೆ ನಮ್ಮ ದ್ರಾವಿಡ ಭಾಷೆಗೆ ಬಹಳ ಬಹಳ ಹತ್ತಿರದಲ್ಲಿದೆ. ಆ ಬ್ರಾಹುಯಿಯ ಉಪಭಾಷೆಗಳೂ ಸಹ ದ್ರಾವಿಡ ಭಾಷಾ ಲಕ್ಷಣಗಳನ್ನು ಒಳಗೊಂಡಿದೆ. ಹಾಗೆಯೇ ದ್ರಾವಿಡರೇ ಸಿಂಧೂ ಸರಸ್ವತಿ ಸಂಸ್ಕೃತಿಯನ್ನು ಕಟ್ಟಿದವರು ಅನ್ನೋ ವಾದವೂ ಉಂಟು. ಹಾಗಾಗಿ ಅವರು ಏಲಂ ಪ್ರದೇಶದಿಂದ ದಕ್ಷಿಣ ಭಾರತಕ್ಕೆ ಬಂದು ನೆಲೆಸಿರಬಹುದು ಎನ್ನುವ ವಾದ ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇದೆ. ಮುಂದಿನ ಪುಸ್ತಕ ರೂಬಿಕ್ಸ್ ಕ್ಯೂಬ್ ಮತ್ತಿತರ ನಾಟಕಗಳು, ಬೇಲೂರು ರಘುನಂದನ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಕ್ರಿಸ್ತಶಕ 400ರಲ್ಲಿ ಇದ್ದಿರಬಹುದಾದ ಸಮಂತಭದ್ರರ ಬಗ್ಗೆ ಇವರಲ್ಲಿ ಯಾರು ಬರೆದಿಲ್ಲ? ಆಯ್ಕೆಗಳನ್ನು ನೋಡು. ಅಗ್ಗಳ, ದೇವಚಂದ್ರ, ಕುಂದಾಚಾರ್ಯ, ಚಾವುಂಡರಾಯ. ಯಾರು ಬರೆದಿಲ್ಲ? ಜಯಲಕ್ಷ್ಮಿ. ದೇವಚಂದ್ರ ಬರೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಘು. ಆಯ್ಕೆ 1 ಅಗ್ಗಳ. ಅಗ್ಗಳ. ಉತ್ತರವನ್ನು ನೋಡೋಣ. ಕುಂದಾಚಾರ್ಯ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ದೇವಚಂದ್ರ ತನ್ನ ರಾಜಾವಳಿ ಕಥೆ ಅನ್ನೋದರಲ್ಲಿ ಈ ಸಮಂತಭದ್ರರ ಬಗ್ಗೆ ತುಂಬ ವಿಚಾರವನ್ನು ಬರೆದಿದ್ದಾರೆ. ಸಮಂತಭದ್ರ ಸಂಸ್ಕೃತ ಮತ್ತು ಪ್ರಾಕೃತ ಗ್ರಂಥಗಳನ್ನು ಏನು ಬರೆದಿದ್ದರು ಅದರ ವ್ಯಾಖ್ಯಾನಗಳು ನಮಗೆ ದೊರೆತಿವೆ. ಆದರೆ ಸಮಂತಭದ್ರರು ಕನ್ನಡದಲ್ಲಿ ಬರೆದಿದ್ರ ಅನ್ನೋದು ನಮಗೆ ಖಚಿತವಾಗಿ ಗೊತ್ತಿಲ್ಲ. ಈ ಸಮಂತಭದ್ರರು ಯಾರು ಅಂತ ಕೇಳ್ತಂದರೆ ಪಂಪನಿಗಿಂತ ಮೊದಲು ಇದ್ದಂಥ ಕವಿಗಳಲ್ಲಿ ಇವರು ಸಹ ಬಹಳ ಬಹಳ ಮುಖ್ಯರಾದವರು. ಹಾಗಾಗಿ ಅಗ್ಗಳ ಇವರ ಬಗ್ಗೆ ಬರೀತಾನೆ, ಚಾವುಂಡರಾಯ ಇವರ ಬಗ್ಗೆ ಬರೀತಾನೆ, ದೇವಚಂದ್ರನಂತೂ ವಿಸ್ತೃತವಾಗಿ ಬರೀತಾನೆ. ಆದರೆ ಕುಂದಾಚಾರ್ಯ ಅನ್ನೋರು ಬಹುಶಃ ಅವರು ಈ ಸಮಂತಭದ್ರರಿಗಿಂತ ಮೊದಲು ಇದ್ದಿರಬೇಕು ಅನ್ನೋದು ಪಂಡಿತರ ಒಂದು ನಿಲುವು. ಮುಂದಿನ ಪುಸ್ತಕ ಅನಿತಾ ನಾಡಿಗ್ ಬರೆದ ಭಾವಕ್ಕೆ ತಕ್ಕಂತೆ ಎನ್ನುವ ಹನಿಗವಿತೆಗಳ ಒಂದು ಸಂಗ್ರಹ. ಪ್ರಶ್ನೆ, ಈ ಕಾವ್ಯ ಭಾಗವನ್ನು ತಪ್ಪಿಲ್ಲದಂತೆ ಓದಿ ಮೊದಲು ಕಾವ್ಯ ಭಾಗವನ್ನು ನೋಡಿಬಿಡೋಣ. ನೋಡಿ, ಕಾವ್ಯ ಭಾಗ ಬಂದಿದೆ. ಯಾರು ಮೊದಲು ಓದ್ತೀರಿ? ಮೇಘಶ್ರೀ ಬಜರ್ ಓದ್ತಿದ್ದಾರೆ, ನಂತರ ಜಯಲಕ್ಷ್ಮಿ, ಆಮೇಲೆ ರಘು. ಮೂವರೂ ಕಾವ್ಯವನ್ನು ಸರಿಯಾಗಿ ಒಂದೂ ತಪ್ಪಿಲ್ಲದೆ ಓದಿದ್ರೆ ಮೂವರಿಗೂ ಪುಸ್ತಕ ಸಿಗುತ್ತೆ. ಹಾಗಾಗಿ ಮೊದಲ ಪ್ರಯತ್ನವನ್ನು ಮೇಘಶ್ರೀ ಮಾಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಸಾಕಷ್ಟು ತಡವರಿಸ್ಬಿಟ್ರಲ್ಲ ಮೇಘಶ್ರೀ. ಜಯಲಕ್ಷ್ಮಿ. ಪುಸ್ತಕದಿ ದೊರೆತರಿವು ಮಸ್ತಕದಿ ತೆಳೆದಿಹ ಮಣಿ, ಚಿತ್ತದೊಳ್ ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಸ್ವಲ್ಪ ತಪ್ಪಾಯ್ತಲ್ಲ ಜಯಲಕ್ಷ್ಮಿ ಅವರೇ. ರಘು, ಪ್ರಯತ್ನಿಸ್ತೀರಾ? ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ. ಒಂದೇ ಒಂದು ತಪ್ಪು ಮಾಡಿದ್ರಿ. ಏನು ತಪ್ಪು ಮಾಡಿದ್ರಿ ಹೇಳಿ? ಶಾಸ್ತ್ರಿತನದಿಂದಲ್ಲ, ಶಾಸ್ತ್ರತನದಿಂದಲ್ಲ ಅಂತ ಹೇಳೋಣ. ಇಲ್ಲ, ಅದು ಪರವಾಗಿಲ್ಲ. ಅದು
ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಅನ್ನೋ ಶಬ್ದ ಇದೆಯಲ್ಲ, ಅದನ್ನು ನೀವು ಬಿಡಿಸಿದ್ರಿ. ಸಾಕ್ಷಾತ್ಕಾರ ವಂತರೀಕ್ಷಣೆಯಿಂದ ಅಂತ ಹೇಳಿದ್ರಿ. ಬಿಡಿಸೋದು ತಪ್ಪಲ್ಲ, ಬಿಡಿಸ್ಕೊಂಡು ಓದಬಹುದು. ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ವಂತರೀಕ್ಷಣೆ ಅಂತಾಗಲ್ಲ. ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಅಂತ ನೇರವಾಗಿ ಓದಬೇಕು, ಅಥವಾ ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಅಂತ ಬಿಡಿಸಿ ಓದಬಹುದು. ಗೊತ್ತಾಯ್ತಲ್ವ? ತುಂಬ ಧನ್ಯವಾದಗಳು. ಇದು ಮಂಕುತಿಮ್ಮನ ಕಗ್ಗ, ನಮಗೆಲ್ಲ ಗೊತ್ತಿರೋ ಹಾಗೆ. ಏನು ಹೇಳ್ತಾ ಇದ್ದಾರೆ ಡಿ ವಿ ಜಿಯವರು ಈ ಕಗ್ಗದ ಮೂಲಕ? ನಾವು ಯಾವುದೇ ಪುಸ್ತಕವನ್ನಾಗಲಿ ಕಂಠಪಾಠ ಮಾಡಿದರೆ ಅದು ತಲೆಯ ಮೇಲೆ ಇರುವ ಒಂದು ಮಣಿಯ ಹಾಗೆ, ಅಥವಾ ಕಿರೀಟ ಅಂತಲೇ ಬೇಕಾದರೆ ಇಟ್ಕೊಳ್ಳಿ. ಏನಾಗುತ್ತೆ, ಸ್ವಲ್ಪ ಹಿಂಗೆ ತಲೆ ಹಿಂಗೆ ಅಲ್ಲಾಡಿಸ್ಬಿಟ್ರೆ ಬಿದ್ದೋಗ್ಬಿಡುತ್ತೆ. ಹಾಗೆ ಕಂಠಪಾಠ ಮಾಡಿ ಗಳಿಸಿದಂಥ ಜ್ಞಾನ ಏನಿದೆ ಅದು ಯಾವಾಗ ಬೇಕಾದರೂ ಬಿದ್ದು ಹೋಗಿ ನಮಗೆ ಕೈ ಕೊಡಬಹುದು. ಹಾಗಾಗಿ ಕಂಠಪಾಠ ಮಾಡಬೇಡಿ. ಯಾವುದೇ ವಿಷಯವನ್ನಾಗಲಿ ಅಂತರ್ವೀಕ್ಷಣೆ, ಮನನ ಮಾಡಬೇಕು, ಅರ್ಥ ಮಾಡ್ಕೋಬೇಕು, ಆ ವಿಚಾರವನ್ನು ನಮ್ಮದಾಗಿಸಿಕೊಳ್ಳಬೇಕು. ಹಾಗೆ ಮಾಡಿದರೆ ಮಾತ್ರ ಅದು ನಮ್ಮದಾಗುತ್ತೆ. ಇಲ್ಲದೆ ಹೋಯಿತು ಅಂತ ಹೇಳ್ತಂದರೆ ಶಾಸ್ತ್ರಿತನ, ಸುಮ್ಮನೆ ಉರು ಹಚ್ಚೋದ್ರಿಂದ ಪದವಿ ಪಡೆಯೋದ್ರಿಂದ ನಿಜಕ್ಕೂ ಸಾಕ್ಷಾತ್ಕಾರ ಆಗೋದಿಲ್ಲ ಅಂತ ಹೇಳ್ತಾರೆ. ಬಹಳ ಅರ್ಥವತ್ತಾದಂಥ ಕಗ್ಗ. ಮುಂದಿನ ಪುಸ್ತಕ ಸವೆದ ದಾರಿಯ ಸವಿ ಕವನಗಳು, PS ರಮೇಶ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ವಾಕ್ಯಗಳಲ್ಲಿ ಯಾವ ವಾಕ್ಯವು ಸರಿಯಾಗಿ ಇದೆ ಮತ್ತು ಯಾಕೆ ಸರಿಯಾಗಿದೆ ಅನ್ನೋದನ್ನು ತಿಳಿಸ್ಬೇಕು. ಮೊದಲ ವಾಕ್ಯ ಈಗ ಬಂತು. ದೂರ್ವಾಸ ಮಹರ್ಷಿಗಳು ಕುಂತಿಗೆ 5 ವರಗಳನ್ನು ನೀಡಿದರು. ಮೊದಲ ವಾಕ್ಯ. ಎರಡನೇ ವಾಕ್ಯ, ದುರ್ವಾಸ ಮಹರ್ಷಿಗಳು ಕುಂತಿಗೆ 5 ವರಗಳನ್ನು ನೀಡಿದರು. ಈ 2 ವಾಕ್ಯಗಳಲ್ಲಿ ಯಾವ ವಾಕ್ಯ ಸರಿ ಮತ್ತು ಯಾಕೆ ಸರಿ? ಮೇಘಶ್ರೀ. ಆಯ್ಕೆ 1 ಸರಿ. ದೂರ್ವಾಸ ಮಹರ್ಷಿಗಳು ಕುಂತಿಗೆ 5 ವರಗಳನ್ನು ನೀಡಿದರು, ಆ ವಾಕ್ಯ ಸರಿಯಾಗಿದೆ. ನಾವು ದುರ್ವಾಸ ಮುನಿ ಅಂತ ಉಚ್ಚಾರ ಮಾಡೋದಿಲ್ಲ, ದೂರ್ವಾಸ ಮುನಿ ಅಂತಾನೆ ಉಚ್ಚಾರ ಮಾಡ್ತೀವಿ. ಉಚ್ಚಾರ ಮಾಡೋದು ಅಂದರೆ ದೂರ್ವಾಸ ದುರ್ವಾಸ ಅಲ್ಲಿ ವ್ಯತ್ಯಾಸ ಇದೆ. ಆ ವ್ಯತ್ಯಾಸದಲ್ಲಿ ದೂರ್ವಾಸ ಸರಿ ಅಂತ ಹೇಳ್ತಾ ಇದ್ದೀರಿ. ರಘು. ಆಯ್ಕೆ 2 ದೂರ್ವಾಸ ಮಹರ್ಷಿಗಳು, ಅದು ಸರಿಯಾಗಿದೆ ನನ್ನ ಪ್ರಕಾರ. ದುರ್ವಾಸ ಎರಡನೇದು ಯಾಕೆ? ಯಾಕೆ ದೂರ್ವಾಸ ಬರೋದಿಲ್ಲ, ದೀರ್ಘ ಬರೋದಿಲ್ಲ, ದಾಗಿ ಒಂದು ದೀರ್ಘ ಒಂದು ದುರ್ವಾಸ ಮಹರ್ಷಿಗಳು ಅಂತ ಕರಿತೀವಿ. ಅರ್ಥ ಗೊತ್ತಾ ಆ ಶಬ್ದದ್ದು? ದುರ್ವಾಸ ಅಂದರೆ ಏನು ಅಂತ ಜಯಲಕ್ಷ್ಮಿಯವರೇ ನೀವು ಪ್ರಯತ್ನಿಸ್ಬೋದು. ಫಸ್ಟ್ ಒನ್ ಸರ್. ಫಸ್ಟ್ ಒನ್ ಸರಿ ಇದೆಯಾ? ದೂರ್ವಾಸ ಮಹರ್ಷಿಗಳು ಕುಂತಿಗೆ 5 ವರಗಳನ್ನು ನೀಡಿದರು. ಇಲ್ಲಿ ಪ್ರಶ್ನೆ ಬಂದದ್ದು ದೂರ್ವಾಸ ಸರಿಯಾ ದುರ್ವಾಸ ಸರಿಯಾ? ದೂರ್ವಾಸ ಸರಿ. ಅದೇ ಸರಿನಾ? ಉತ್ತರವನ್ನು ನೋಡೋಣ. ದುರ್ವಾಸ ಮಹರ್ಷಿಗಳು ಕುಂತಿಗೆ 5 ವರಗಳನ್ನು ನೀಡಿದರು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ದುರ್ವಾಸ ಅನ್ನೋ ಹೆಸರು ಯಾಕೆ ಬಂತು ಅವರಿಗೆ ಅಂದರೆ, ದುರ್ನಿಂದಿತಂ ವಸ್ತ್ರಂ ಯಸ್ಯ ಸಹ ದುರ್ವಾಸಃ ಅಂತ ಒಂದು ವಿವರಣೆಯನ್ನು ಕೊಡ್ತಾರೆ. ಅಂದರೆ ಈ ಮಹರ್ಷಿ ಹಾಕ್ಕೊಳ್ತಾ ಇದ್ದ ಬಟ್ಟೆಗಳಿದ್ವಲ್ಲ, ಆ ಬಟ್ಟೆಗಳಿಂದ ವಾಸನೆ ಬರ್ತಾ ಇತ್ತಂತೆ. ಇದು ಒಬ್ಬರು ಕೊಡುವಂಥ ಅರ್ಥ. ಇನ್ನೊಬ್ಬರು ಕೊಡುವಂಥ ಅರ್ಥ ಏನು ಅಂದರೆ, ಅವನು ಎಷ್ಟು ಕೋಪಿಷ್ಟ ಅಂದರೆ ಅವನ ಹತ್ತಿರ ನಿಂತ್ಕೊಳ್ಳೋಕ್ಕೆ ಭಯ ಆಗ್ತಾಯಿತ್ತು. ಹಾಗಾಗಿ ಅವನ ಹತ್ತಿರಕ್ಕೆ ಹೋಗೋಕ್ಕೆ ನಾವು ಹೆದರ್ತಾ ಇದ್ವಿ. ವಾಸ ಅಂದರೆ ಹತ್ತಿರದಲ್ಲಿ ಬಂದು ನಿಲ್ಲೋದಲ್ವಾ. ದುರ್ ಅಂದರೆ ಬಹಳ ಕಷ್ಟ, ಇವನ ಸಹವಾಸವೇ ಕಷ್ಟಪ್ಪ ಅಂತ ಎಲ್ಲರೂ ದೂರ ಇರ್ತಿದ್ರಂತೆ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ, ಆತ ಹಾಕ್ಕೊಂಡಿದ್ದ ಬಟ್ಟೆಗಳಷ್ಟು ಸ್ವಚ್ಛವಾಗಿರಲಿಲ್ಲ. ಯಾವ ಅರ್ಥ ಸರಿಯೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಎರಡನೇ ವಾಕ್ಯದಲ್ಲಿರುವ ದುರ್ವಾಸ ಇದು ಸರಿಯಾದದ್ದು. ದೂರ್ವಾಸ, ದೂರ್ವ ಅಂತ ಶಬ್ದ ಯಾವುದೂ ಇಲ್ಲ. ಆದರೂ ಎಲ್ಲೋ ನಿಮ್ಮ ಮನಸ್ಸಿನ ಒಳಗೆ ಎರಡನೇದೇ ಸರಿ ಅಂತ ಅನ್ನಿಸ್ತೋ, ಮೊದಲನೇ ತಪ್ಪಿದೆ ಅಂತ ಅನ್ನಿಸ್ತೋ. ಹಾಗಾಗಿ ಈಗ ಅರ್ಥ ಅಂತೂ ಗೊತ್ತಾಗಿದೆ. 4 ಜನಕ್ಕೆ ನೀವು ಹೇಳಬಹುದು. ಸವೆದ ದಾರಿಯ ಸವಿ ಈ ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ಸರಿಯಾಗಿ ಗುರುತಿಸಿದ್ದೀರಿ. ಮುಂದಿನ ಪುಸ್ತಕ ಜಾತಿ ಬಂತು ಹೇಗೆ, GN ನಾಗರಾಜ್ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ, ಇವರನ್ನು ಗುರುತಿಸಿ.
ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಬಿ ಕೆ ಸುಮಿತ್ರ, ಮಾಲತಿ ಶರ್ಮಾ. ಮೊದಲನೇದಾಗಿ ಬಜರುತ್ತಿದ್ದಾರೆ ಮೇಘಶ್ರೀ. ಮಾಲತಿ ಶರ್ಮಾ. ಎರಡನೇದಾಗಿ ಬಜರುತ್ತಿದ್ದು ಜಯಲಕ್ಷ್ಮಿ. ಮಾಲತಿ ಶರ್ಮಾ ಸರ್. ಅದೇ ಉತ್ತರವಾ? ರಘು. ಬಿ ಕೆ ಸುಮಿತ್ರ. ಆಯ್ಕೆ 3 ಎಚ್ ಆರ್ ಲೀಲಾವತಿ. ಆಯ್ಕೆ 4 ಸೂಲಮಂಗಳಂ ರಾಜಲಕ್ಷ್ಮಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಎಚ್ ಆರ್ ಲೀಲಾವತಿ ಆಗಿತ್ತು. ಈ ಕಾರ್ಯಕ್ರಮದ ಆರಂಭದಲ್ಲಿ ಅವರು ಬರೆದಂಥ ಗಾನಯಾನ ಕಾವ್ಯ ಮಿಲನ ಎನ್ನುವ ಒಂದು ಪುಸ್ತಕವನ್ನು ಪರಿಚಯ ಮಾಡಿಕೊಟ್ಟಿದ್ದೆ. ಎಚ್ ಆರ್ ಲೀಲಾವತಿ ಅವರು ನಿಜಕ್ಕೂ ಕನ್ನಡಿಗರ ಬಹುದೊಡ್ಡ ಆಸ್ತಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಎಚ್ ಆರ್ ಲೀಲಾವತಿ ಅವರು ಈ ಒಂದು ಮಟ್ಟಕ್ಕೆ ಬೆಳೀಬೇಕಾದರೆ ಪದ್ಮಚರಣ್ ಮತ್ತು ಎಚ್ ಕೆ ನಾರಾಯಣ್ ಅವರು ಬಹುದೊಡ್ಡ ಪ್ರಮಾಣದಲ್ಲಿ ಕಾರಣರಾಗಿದ್ದಾರೆ. ಸುಗಮ ಸಂಗೀತದ ತ್ರಿವಳಿಗಳು ಅಂತ ಕರೆದರೆ ಇವರನ್ನು ತಪ್ಪೇನೂ ಆಗೋದಿಲ್ಲ. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯೂ ಸಹ ದೊರೆತಿದೆ. ಜೊತೆಗೆ ನಮ್ಮ ರಾಜ್ಯ ಸರ್ಕಾರದ ಶಿಶುನಾಳ ಪ್ರಶಸ್ತಿಯೂ ದೊರೆತಿದೆ. ಹಾಗೆಯೇ ನಮ್ಮ ನಾಡಗೀತೆ ಜಯ ಭಾರತ ಜನನಿಯೇ ತನುಜಾತೆ, ಈ ಗೀತೆಗೆ ಮೊದಲ ಬಾರಿಗೆ ಸಂಗೀತ ನಿರ್ದೇಶನ ಮಾಡಿ ಹಾಡಿದವರು ಎಚ್ ಆರ್ ಲೀಲಾವತಿ ಅವರು. ತುಂಬ ದಾಖಲೆಗಳು ಉಂಟು ಅವರ ಹೆಸರಲ್ಲಿ. ಚಾರು ವಸಂತ ಎನ್ನುವ ದೇಸಿ ಕಾವ್ಯದ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ನಾಡೋಜ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಭಾವಗೀತೆಯನ್ನು ಬರೆದ ಕವಿಯನ್ನು ಗುರುತಿಸಿ. ಗೀತೆಯನ್ನು ಆಲಿಸೋಣ. ಆಯ್ಕೆಗಳನ್ನು ನೋಡೋಣ. ದೊಡ್ಡರಂಗೇಗೌಡ, ಕುವೆಂಪು, ಕೆ ಎಸ್ ನಿಸಾರ್ ಅಹಮದ್, ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ. ಮೊದಲಿಗೆ ರಘು. ಆಯ್ಕೆ 1 ದೊಡ್ಡರಂಗೇಗೌಡರವರು. ಎರಡನೇದಾಗಿ ಮೇಘಶ್ರೀ. ಆಯ್ಕೆ 4 ಲಕ್ಷ್ಮೀನಾರಾಯಣ ಭಟ್ಟ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ದೊಡ್ಡರಂಗೇಗೌಡ ಆಗಿತ್ತು. ಈ ಉತ್ತರವನ್ನು ಕೊಟ್ಟದ್ದು ರಘು ಅವರು. ಅವರಿಗೆ ಚಾರು ವಸಂತ ಎನ್ನುವ ಈ ದೇಸಿ ಕಾವ್ಯದ ಕೃತಿಯನ್ನು ಕೊಡ್ತಾ ಇದ್ದೇನೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಅನುಗ್ರಹ, ದಯೆಯಿಂದ ಕೂಡಿದ ನೋಟ, ಖಡ್ಗ, ಪೈರು ಕೊಯ್ಯುವುದು, ಕೊಯ್ಲು.
ಗೊತ್ತಾಗಿಲ್ವಾ? ಇಲ್ಲ ಸರ್. ಮೊದಲನೇ ಶಬ್ದನ ಕೊಡ್ತೇನೆ. 2 ಮತ್ತು 3ನೇ ಶಬ್ದಗಳನ್ನು ತಾವು ಊಹಿಸೋದಕ್ಕೆ ಪ್ರಯತ್ನ ಪಡಿ. 1 ಉತ್ತರ, ಕೃಪಾ ಕಟಾಕ್ಷ. 2 ಉತ್ತರ. ಬಜರ್ ಒತ್ತಿದ್ದಾರೆ ಮೇಘಶ್ರೀ. ರಘು ಅವರನ್ನು ಕೇಳಿ. ಕಪಾಲ. ಕಪಾಲ. ಕಪಾಲ ಅಂದರೆ ತಲೆಬುರುಡೆ. ರಘು? ಸರ್ ಆಯ್ಕೆ 3. 3 ಅಲ್ಲ, 2. ಉತ್ತರವನ್ನು ನೋಡೋಣ. ಕೃಪಾಣ ಅಂತ ಹೇಳ್ತೇವೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಮೇಘಶ್ರೀ. ಕಟಾವು. ಕಟಾವು ಉತ್ತರವನ್ನು ನೋಡೋಣ. ಕಟಾವು ಉತ್ತರ ಸರಿಯಾಗಿದೆ. ಅಕ್ಷರ ಸಂಗಾತ ಎನ್ನುವ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಮೇಘಶ್ರೀ ಅವರಿಗೆ. ಈಗ ನಾವೆಲ್ಲ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಮೇಘಶ್ರೀ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಕನ್ನಡ ವಿಶ್ವವಿದ್ಯಾನಿಲಯದ ಮೊದಲ ಉಪಕುಲಪತಿಗಳು ಯಾರು? ಚಂದ್ರಶೇಖರ ಕಂಬಾರ, ಗಿರೀಶ್ ಕಾರ್ನಾಡ್? ಚಂದ್ರಶೇಖರ ಕಂಬಾರ. ಮುಂದಿನ ಪ್ರಶ್ನೆ, ಗವಿ ಗಂಗಾಧರೇಶ್ವರ ದೇವಾಲಯವನ್ನು ಯಾರು ಕಟ್ಟಿಸಿದರು? ಕೆಂಪೇಗೌಡ 1, ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್? ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್. ಮುಂದಿನ ಪ್ರಶ್ನೆ, ಸೇತುಬಂಧುವಿನಲ್ಲಿರುವ ಜ್ಯೋತಿರ್ಲಿಂಗದ ಹೆಸರೇನು? ರಾಮೇಶ್ವರ, ನಾಗೇಶ್ವರ? ರಾಮೇಶ್ವರ. ಮುಂದಿನ ಪ್ರಶ್ನೆ, ಆರ್.ಕೆ. ಶ್ರೀಕಂಠನ್ ಯಾವ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರುವರು? ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ? ಶಾಸ್ತ್ರೀಯ ಸಂಗೀತ. ಮುಂದಿನ ಪ್ರಶ್ನೆ, ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಬೆಣ್ಣೆ ಕದ್ದ ನಮ್ಮ ಈ ಭಾವಗೀತೆಯನ್ನು ಯಾರು ಬರೆದರು? ನಿಸಾರ್ ಅಹಮದ್, ಎಚ್.ಎಸ್. ವೆಂಕಟೇಶಮೂರ್ತಿ? ಎಚ್.ಎಸ್. ವೆಂಕಟೇಶಮೂರ್ತಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ, ಚಂದ್ರಶೇಖರ ಕಂಬಾರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಕೆಂಪೇಗೌಡ 1 ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ ರಾಮೇಶ್ವರ ಆಗಿತ್ತು. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಶಾಸ್ತ್ರೀಯ ಸಂಗೀತ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5ನೇ ಪ್ರಶ್ನೆ ಕೆ.ಎಸ್. ನಿಸಾರ್ ಅಹಮದ್ ಆಗಿತ್ತು. ತಾವು ಎಚ್.ಎಸ್. ವೆಂಕಟೇಶಮೂರ್ತಿ ಅಂತ ಹೇಳಿದಿರಿ. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ರಘು ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಎಸ್. ಮೊದಲ ಪ್ರಶ್ನೆ, ಕುವೆಂಪು ಅವರು ಎಷ್ಟನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು? 39ನೇದು, 49ನೇದು? 39ನೇದು. ಮುಂದಿನ ಪ್ರಶ್ನೆ, ಬೆಂಗಳೂರಿನಲ್ಲಿ ಬೃಹತ್ ಕಲ್ಲಿನ ಚಕ್ರ ಹಾಗೂ ಶಿಲಾ ತ್ರಿಶೂಲ ಇರುವ ಆಲಯ ಯಾವುದು? ಜಲಕಂಠೇಶ್ವರ ದೇವಾಲಯ, ಗವಿ ಗಂಗಾಧರೇಶ್ವರ ದೇವಾಲಯ? ಜಲಕಂಠೇಶ್ವರ ದೇವಾಲಯ. ಮುಂದಿನ ಪ್ರಶ್ನೆ, ಮಹಾರಾಷ್ಟ್ರದ ನಾಸಿಕ್ ಬಳಿ ಇರುವ ಜ್ಯೋತಿರ್ಲಿಂಗದ ಹೆಸರೇನು? ಕೃಷ್ಣೇಶ್ವರ, ತ್ರಯಂಬಕೇಶ್ವರ? ತ್ರಯಂಬಕೇಶ್ವರ. ಮುಂದಿನ ಪ್ರಶ್ನೆ, ಅನಿರುದ್ಧ್ ಜಟ್ಕಾರ್ ಯಾವ ವೃತ್ತಿಯಲ್ಲಿದ್ದಾರೆ? ಚಲನಚಿತ್ರ, ಕ್ರೀಡಾಪಟು? ಚಲನಚಿತ್ರ. ಮುಂದಿನ ಪ್ರಶ್ನೆ, ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಈ ಭಾವಗೀತೆಯನ್ನು ಯಾರು ಬರೆದರು? ಕುವೆಂಪು, ಬೇಂದ್ರೆ? ಬೇಂದ್ರೆಯವರು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ, 39ನೆಯ ಸಮ್ಮೇಳನ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಗವಿ ಗಂಗಾಧರೇಶ್ವರ ದೇವಾಲಯ ಸರಿಯಾದ ಉತ್ತರ ಆಗಿತ್ತು. 3ನೇ ಪ್ರಶ್ನೆಗೆ ಉತ್ತರ ತ್ರಯಂಬಕೇಶ್ವರ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಚಲನಚಿತ್ರ ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಕುವೆಂಪು ಬರೆದದ್ದು, ತಾವು ಬೇಂದ್ರೆ ಅಂತ ಹೇಳಿದಿರಿ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಬರ್ತಾ ಇದೆ ಜಯಲಕ್ಷ್ಮಿ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಕಬೀರ ಸನ್ಮಾನವನ್ನು ಪಡೆದ ಕನ್ನಡದ ಕವಿ ಯಾರು? ಕುವೆಂಪು, ಗೋಪಾಲಕೃಷ್ಣ ಅಡಿಗ? ಗೋಪಾಲಕೃಷ್ಣ ಅಡಿಗ. ಮುಂದಿನ ಪ್ರಶ್ನೆ, ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಜನವರಿ 14ರಂದು ಸೂರ್ಯರಶ್ಮಿಯು ಲಿಂಗದ ಮೇಲೆ ಬೀಳುತ್ತದೆ. ಯಾವಾಗ? ಬೆಳಗ್ಗೆನಾ, ಸಂಜೆನಾ? ಸಂಜೆ. ಮುಂದಿನ ಪ್ರಶ್ನೆ, ಎಲ್ಲೋರ ಹತ್ತಿರದಲ್ಲಿರುವ ಜ್ಯೋತಿರ್ಲಿಂಗದ ಹೆಸರೇನು? ಕೃಷ್ಣೇಶ್ವರ, ನಾಗೇಶ್ವರ? ನಾಗೇಶ್ವರ. ಮುಂದಿನ ಪ್ರಶ್ನೆ, ಮೈಸೂರು ಮಂಜುನಾಥ್ ಅವರು ಯಾವ ವಾದ್ಯವನ್ನು ನುಡಿಸುವುದರಲ್ಲಿ ಪ್ರಸಿದ್ಧರು? ವೀಣೆ, ಪಿಟೀಲು? ಪಿಟೀಲು ಸರ್. ಮುಂದಿನ ಪ್ರಶ್ನೆ, ಭೂಮಿನ್ ತಬ್ಬಿದ್ ಮೋಡಿದ್ದಂಗೆ ಬೆಳ್ಳಿ ಬೆಳೆದಿದ್ರೋಡಿದ್ದಂಗೆ ಈ ಭಾವಗೀತೆಯನ್ನು ಯಾರು ಬರೆದರು? ಕೈಲಾಸಂ, ಜಿ.ಪಿ. ರಾಜರತ್ನಂ? ಜಿ.ಪಿ. ರಾಜರತ್ನಂ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ, ಕಬೀರ ಸನ್ಮಾನವನ್ನು ಪಡೆದದ್ದು ಅಡಿಗರು ಸರಿಯಾಗಿದೆ.
2ನೇ ಪ್ರಶ್ನೆಗೆ ಉತ್ತರ ಸಂಜೆ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಕೃಷ್ಣೇಶ್ವರ ಆಗಿತ್ತು, ನಾಗೇಶ್ವರ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಪಿಟೀಲು ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ GP ರಾಜರತ್ನಂ ಸರಿಯಾಗಿದೆ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ತಾವು ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಮೇಘಶ್ರೀ ಅವರಿಗೆ ಕೊಡ್ತಾ ಇದ್ದೇವೆ 3, 2, 5 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ರಘು ಅವರಿಗೂ 5 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ನಾಲ್ಕು ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಕನ್ನಡದಲ್ಲಿ ಹುಣ್ಣಿಮೆ ಅಂತ ಶಬ್ದ ಇದೆ, ಆದರೆ ಮೂಲತಃ ಇದು ಕನ್ನಡ ಶಬ್ದವಲ್ಲ. ಕನ್ನಡಕ್ಕೆ ಇದು ಪ್ರಾಕೃತದಿಂದ ಬರುತ್ತೆ, ಅಲ್ಲಿ ಪುಣ್ಣಿವ ಅಂತ ಕರೀತಾರೆ. ಪ್ರಾಕೃತಕ್ಕೆ ಎಲ್ಲಿಂದ ಬಂತು ಅಂತ ಹುಡುಕಿದ್ರೆ ಅದು ಸಂಸ್ಕೃತದಿಂದ ಬಂದಿದೆ, ಅಲ್ಲಿ ಪೌರ್ಣಮಿ ಅಂತ ಕರೀತಾರೆ. ಕನ್ನಡ ಭಾಷೆಯಲ್ಲಿರುವ ಸಾಕಷ್ಟು ಶಬ್ದಗಳು ಪ್ರಾಕೃತದಿಂದ ಹಾಗೂ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿವೆ. ಇವು ಬೇರೆ ಭಾಷೆಯಿಂದ ಬಂದ ಶಬ್ದಗಳು ಅನ್ನೋದನ್ನು ತಿಳ್ಕೊಳ್ಳದೆ ಅವುಗಳನ್ನು ಧಾರಾಳವಾಗಿ ಬಳಸ್ತಾ ಬಂದಿದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.